ರಾಜಧಾನಿ ಬೆಂಗಳೂರಿನ ಹಲವೆಡೆ ವರುಣನ ಆರ್ಭಟ ಜೋರಾಗಿದೆ. ಮೆಜೆಸ್ಟಿಕ್, ವಿಧಾನಸೌಧ, ಫ್ರೀಡಂ ಪಾರ್ಕ್, ಮಲ್ಲೇಶ್ವರಂ ಕಾರ್ಪೊರೇಷನ್, ಶಾಂತಿನಗರ, ರಿಚ್ಮಂಡ್ ಟೌನ್, ಲಾಲ್ಬಾಗ್, ಎಸ್ಪಿಎಂ ವೃತ್ತ ಸೇರಿದಂತೆ ಹಲವೆಡೆ ಮಳೆ ಆರ್ಭಟ ಜೋರಾಗಿದೆ. ನಗರದಲ್ಲಿ ಮಳೆಯಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಬೆಳಗ್ಗೆಯಿಂದಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ರಸ್ತೆಯಲ್ಲಿ ನೀರು ನಿಲ್ಲುವಷ್ಟು ಮಟ್ಟಿಗೆ ಮಳೆ ಆಗಿದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಕೆಲಸ ಕಾರ್ಯಗಳಿಗೆ ಹೋಗೋರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ. ಅಲ್ಲಲ್ಲಿ ಮಳೆಯಿಂದ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಅಂದರೆ ಟ್ರಾಫಿಕ್ ಜಾಮ್ ಇರಬಹುದು, ಒಂದಷ್ಟು ಕಡೆ ಮರಗಳು ಕೂಡ ನೆಲಕ್ಕುರುಳಿದೆ, ವಾಹನಗಳು ಕೂಡ ನೀರಿನಲ್ಲಿ ಮುಳುಗೋದ್ರಿಂದ ಕೆಟ್ಟು ನಿಂತು ಟ್ರಾಫಿಕ್ ಜಾಮ್ನಂಥ ಸಮಸ್ಯೆಯನ್ನು ಪ್ರಯಾಣಿಕರು ಎದುರಿಸಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮಹದೇವಪುರದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮಳೆಗೆ ಬೆಂಗಳೂರಿನ ರಸ್ತೆಗಳ ಮೇಲೆ ನೀರು ನಿಂತಿದೆ. ಮಳೆ ನೀರು ನಿಂತು ಔಟರ್ ರಿಂಗ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮಹದೇವಪುರ ವಲಯದಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದೆ. ನೀರಿನ ಜೊತೆ ಕಸ ಮತ್ತು ಪ್ಲಾಸ್ಟಿಕ್ ಬಾಟಲ್ಗಳು ತೇಲಿ ಬರ್ತಾ ಇವೆ. ರಸ್ತೆ ಗುಂಡಿಯಲ್ಲಿ ಚಲಿಸಲು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಫ್ಲೈಓವರ್ಗಳ ಕೆಳಗೆ ಬೈಕ್ ನಿಲ್ಲಿಸಿ ಆಶ್ರಯವನ್ನ ಪಡೆದಿದ್ದಾರೆ. ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಬೆಂಗಳೂರಿನಲ್ಲಿ ಅಸ್ತವ್ಯಸ್ತವಾಗಿದೆ. ಬೆಂಗಳೂರಿನಲ್ಲಿ ಒಂದು ಅರ್ಧ ಗಂಟೆ ಮಳೆ ಸುರಿದರೂ ಕೂಡ ಪರಿಸ್ಥಿತಿ ಹೇಗಾಗುತ್ತೆ ಅನ್ನೋದನ್ನು ನೋಡಿದ್ದೀವಿ. ಇದಕ್ಕೆ ಪ್ರಮುಖ ಕಾರಣ ಮಳೆ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ವ್ಯವಸ್ಥೆ ಸರಿಯಾಗಿ ಇಲ್ಲದಿರುವುದು. ಇನ್ನೂ 2 ದಿನ ಮಳೆ ಆಗುತ್ತೆ ಅಂತ ವೆದರ್ ಡಿಪಾರ್ಟ್ಮೆಂಟ್ ಮುನ್ಸೂಚನೆಯನ್ನು ಕೊಟ್ಟಿರುವುದರಿಂದ ಬೆಂಗಳೂರು ಮಂದಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಬಂದರೆ 2 ಅವರ್ ಹಿಂಗೆ ಇದು ಆಗ್ಬೋದು ಸರ್. 2 ಅವರ್ ಡ್ಯೂಟಿ ಈ ಥರ ಮಳೆ ಬಂದರೆ ಡ್ಯೂಟಿ ಮಾಡೋಕ್ಕೂ ಕಷ್ಟ ಆಗ್ತದೆ. ಎಲ್ಲ ತುಂಬ ಜನ ಹೇಳ್ತಾನೆ ಮಳೆ ಬಂದು ಎಲ್ಲ ಇಲ್ಲಿವರೆಗೆ ರೋಡೆಲ್ಲ ಭಾಳ ಇದಾಗಿದೆ ನೋಡಿ. ಬ್ಯಾಚಾರ್ಕಾಯಿ ಎಲ್ಲ ನೀರು ಎಲ್ಲ ಆ ಕಡೆ ಇದು ಆಲಕತ್ತವೆ. ಎಲ್ಲ ಹಿಂಗಾಗಿ ತೊಂದರೆ ಆಗ್ತವೆ. ಎಲ್ಲ ಆಟೋ ನೋಡಿ ಎಲ್ಲ ಸೈಡಿಗೆ ಅಲ್ಲಿ ಇಂಥ ಮಳೆಯಲ್ಲಿ ಆದರೆ ಹೊಡೆದ್ರೆ ಎಲ್ಲ ಕಷ್ಟ ಇದೆ. ಅದಕ್ಕೆ ಹ್ಯಾಂಗಾರೆ ಇದು ಮಾಡಿ ಒಂದು ಸ್ವಲ್ಪ ರೋಡು ಸ್ವಲ್ಪ ಇದು ಕ್ಲಿಯರ್ ಇದು ಮಾಡತ್ತನ ಒಂದು ಸ್ವಲ್ಪ ಇದು ಆಗ್ತದೆ. ಅದಕ್ಕೆ ಎಲ್ಲರಿಗೆ ಕೇಳ್ಕೋದಂದ್ರೆ ಇದೇನು ತುಂಬ ಕಷ್ಟ ಸರ್ ಗಾಡಿ ಓಡಿಸೋಕೆ. ಈಗಿನ ರೋಡ್ಗಳಲ್ಲಿ ರಸ್ತೆ ಎಲ್ಲಿ ಗುಂಡಿ ಇದೆ ಎಲ್ಲಿ ಮಟ್ಟವಾಗಿದೆ ಗೊತ್ತೇ ಆಗಲ್ಲ. ಮತ್ತು ರೋಡ್ಗಳಂತೂ ಅಧ್ವಾನ ಆಗಿಬಿಟ್ಟಿದೆ. ಈಗಲೇ ಮಳೆ ಬರೋಕ್ಕೆ ಮೊದಲೇ ಅಧ್ವಾನ ಆಗಿದೆ. ಮಳೆ ಬಂದ ಮೇಲೆ ಇನ್ನೇನು ಈ ರಸ್ತೆಗಳನ್ನ ಕೇಳಲೇಬೇಡಿ. ಬೆಂಗಳೂರಲ್ಲಿ ಯಾವ ರಸ್ತೆನಾದರೂ ಅಷ್ಟೇ ಮಳೆ ಟೈಮಲ್ಲಿ ಗಾಡಿಗಳಂತೂ ಓಡ್ಸೋಕ್ಕಾಗಲ್ಲ ನೋಡಿ. ಎಲ್ಲ ಹೆಂಗೆ ನಿಲ್ಸ್ಕೊಂಡು ನಿಂತಿದ್ದಾರೆ ಡ್ರೈವರ್ಗಳು. ಡ್ಯೂಟಿಗಳಿದ್ರು ಮಾಡೋಕ್ಕಾಯ್ತಲ್ಲ, ಹಂಗೆ ಆಗಿದೆ ಪರಿಸ್ಥಿತಿ. ಅಷ್ಟು ಗುಂಡಿಗಳಿದೆ. ಇಲ್ಲಿ ಹೋಗಿ ಒಂದು ಸ್ವಲ್ಪ ಮುಂದೆ ಹೋಗಿ ಎಲ್ಲಿ ಹಳ್ಳ ಇದೆ ಎಲ್ಲಿ ಗುಂಡಿ ಇದೆ ನೋಡಿ, ಏನು ಕಾಣಲ್ಲ. ಎಲ್ಲ ಗುಂಡಿ ಇದೆ ಇಲ್ಲಿ ಪೂರ್ತಿ. ನೀರು ತುಂಬ್ಕೊಂಡಿದೆ, ಎಲ್ಲ ಗುಂಡಿಗಳು ಬಿದ್ದಿದೆ, ಗೊತ್ತಾಗೋದೇ ಇಲ್ಲ. ರೋಡ್ಗಳು ಅಲ್ಲೇ ಫುಲ್ಲು ಮಳೆ ಇದು ಅನಿಸಿಪಟ್ಟಾದ ಮಳೆ. ಯಾವ ಮಳೆ ಬರ್ತದೆ ಅಂತಲೇ ಗೊತ್ತಿರಲಿಲ್ಲ ನೋಡಿ. ಎಷ್ಟು ಇದು ಹೆಂಗೆ ಹೋಯ್ತೈತೆ ಗಾಡಿ ಓಡಿಸೋದು ಹೆಂಗೆ ಈ ಟೈಮಲ್ಲಿ ಮಳೆ ಬರ್ತದೆ ಅಂತ ಗೊತ್ತಾದ. ಆಶ್ಚರ್ಯನೇ ಮಳೆ, ಇದು ಆಶ್ಚರ್ಯ ಮಳೆ. ಇನ್ನು ಮಳೆಯಿಂದ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದರ ಕುರಿತು ನಮ್ಮ ಪ್ರತಿನಿಧಿ ರಾಜಪ್ಪ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಬೆಂಗಳೂರಲ್ಲಿ ಸುರಿತಿರುವಂತಹ ಧಾರಾಕಾರ ಮಳೆಗೆ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿದೆ. ನಾವೀಗ ಮಹದೇವಪುರದಿಂದ ಮಾರತಳಿಗೆ ಹೋಗುವಂತಹ ಔಟರ್ ರಿಂಗ್ ರಸ್ತೆಯಲ್ಲಿ ಇದ್ದೀವಿ. ಇಲ್ಲಿ ಗಮನಿಸಬಹುದು, ಕೆಲವೇ ಅರ್ಧ ಗಂಟೆ ಸುರಿದಂತಹ ಮಳೆಗೆ ಬೆಂಗಳೂರಿನ ರಸ್ತೆಗಳು ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ವಾಹನ ಸವಾರರೆಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ. ಅಲ್ಲಿರುವಂತಹ ರಸ್ತೆಯಲ್ಲಿ ಬರ್ತಾ ಇರುವಂತಹ ಕಾರ್ಗಳೆಲ್ಲವೂ ಕೂಡ ಮುಳುಗುವಷ್ಟು ಹಂತಕ್ಕೆ ನೀರು ನಿಂತಿರುವಂಥದ್ದು. ತಗ್ಗು ಪ್ರದೇಶ ಏನಿದೆ, ಆ ಒಂದು ತಗ್ಗು ಪ್ರದೇಶದಲ್ಲಿ 2 ಕಡೆಗಳಿಂದ ನೀರು ಬಂದು ದೊಡ್ಡ ಮಟ್ಟದ ಅವಾಂತರವೇ ಸೃಷ್ಟಿಯಾಗಿರುವಂಥದ್ದು ಗಮನಿಸಬಹುದು. ಅಂದ್ರೆ ಬರ್ತಾ ಇರುವಂತಹ ವಾಹನಗಳು ಮಹದೇವಪುರದಿಂದ ಮಾರತಳಿ ಔಟರ್ ರಿಂಗ್ ರಸ್ತೆಯಲ್ಲಿ ಬರ್ತಾ ಇರುವಂತಹ ವಾಹನಗಳು ಏನಾದ್ರೂ ಎಡಕ್ಕೆ ಚಲಿಸಿದ್ದೆ ಆದ್ರೆ ಬಹುಶಃ ಸಂಪೂರ್ಣವಾಗಿ ವಾಹನಗಳು ಮುಳುಗಿ ಅಲ್ಲೇ ಕೆಟ್ಟು ನಿಂತ್ಕೊಳ್ಳುತ್ತೆ. ಅಷ್ಟು ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿರುವಂಥದ್ದು ಇಲ್ಲಿ ಗಮನಿಸಬಹುದು. ಎಷ್ಟರ ಮಟ್ಟಿಗೆ ಅಲ್ಲಿರುವಂತಹ ವಾಹನಗಳೆಲ್ಲವೂ ಕೂಡ ನೀರಿನಲ್ಲಿ ಭಯ ಪಡ್ಕೊಂಡು ಬರುವಂತಹ ಪರಿಸ್ಥಿತಿ ಇಲ್ಲಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಅಂದ್ರೆ ಬಸ್ಗಳು, ಕಾರ್ಗಳು ಎಲ್ಲ ಚಾಲಕರು ಕೂಡ ಹೆದರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಸಿಲಿಕಾನ್ ಸಿಟಿಯಲ್ಲಿ ನಾವು ಎಲ್ಲವನ್ನೂ ಸರಿಪಡಿಸ್ತೀವಿ ಅಂತ ಹೇಳಿ ರಾಜಕೀಯ ನಾಯಕರು ಬಿಬಿಎಂಪಿ ಹೇಳುತ್ತೆ. ಆದರೆ ಕೇವಲ ಅರ್ಧ ಗಂಟೆ ಸುರಿದಂತಹ ಮಳೆಯಲ್ಲಿ ಯಾವ ರೀತಿಯಾಗಿ ಬೆಂಗಳೂರಿನ ಮಾನ ಹರಾಜಾಗ್ತಿದೆ ಅನ್ನುವಂಥದ್ದನ್ನು ನೀವು ಇಲ್ಲಿ ದೃಶ್ಯ ಸಮೇತವಾಗಿ ನೋಡಬಹುದು. ಜಸ್ಟ್ ಅರ್ಧ ಗಂಟೆ ಬಿದ್ದಂತಹ ಮಳೆಗೆ ಈ ರೀತಿಯಾದಂತಹ ಪರಿಸ್ಥಿತಿ ಅಂದ್ರೆ ಇನ್ನು ದಿನಪೂರ್ತಿ ಏನಾದರೂ ಮಳೆ ಸುರಿದ್ರೆ ಯಾವ
ಹಂತಕ್ಕೆ ಈ ರಸ್ತೆಗಳು ತಲುಪತ್ತೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ನೀರು ಹರಿದು ಹೋಗ್ತಾ ಇದೆ. ನೀರು ಹರಿದು ಹೋಗಿ ರಸ್ತೆಯಲ್ಲಿ ನಿಂತಿರುವಂಥ ಕಾರಣದಿಂದಾಗಿ ವಾಹನಗಳೆಲ್ಲವೂ ಕೂಡ ಮುಳುಗುವ ಹಂತಕ್ಕೆ ಬರ್ತಾ ಇದೆ. ಅಂದ್ರೆ ಸರ್ವಿಸ್ ರಸ್ತೆಯಲ್ಲಿ ಬರ್ತಿರುವಂತಹ ವಾಹನಗಳು ಬಲಭಾಗಕ್ಕೆ ಏನಾದ್ರು ಚಲಿಸಿದ್ರೆ ಅಲ್ಲಿ ಮುಳುಗುವಂತ ಭೀತಿ ಇದೆ. ಅದ್ರ ಜೊತೆಗೆ ಔಟರ್ ರಿಂಗ್ ರಸ್ತೆಯಲ್ಲಿ ಬರುವಂತಹ ವಾಹನಗಳು ಅಂದ್ರೆ ಔಟರ್ ರಿಂಗ್ ರಸ್ತೆಯಲ್ಲಿ ಬರುವಂತಹ ವಾಹನಗಳು ಏನಾದ್ರು ಎಡಕ್ಕೆ ಚಲಿಸಿದ್ರೆ ಅವರು ಮುಳುಗುವಂತ ಭೀತಿಯಲ್ಲಿ ಎದುರಾಗಿರುವಂತದ್ದು. ಒಂದು ರೀತಿಯಾಗಿ ಪ್ರಾಣ ಭಯದಲ್ಲ ಬೈಕ್ ಸವಾರರು ಕೂಡ ಬರುವಂತಹ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಒಟ್ಟಲ್ಲಿ ಹೇಳಬೇಕಂದ್ರೆ ಬೆಂಗಳೂರಿನ ರಸ್ತೆಗಳು ಈ ಬೀಳ್ತಿರುವಂತಹ ಮಳೆಯಿಂದಾಗಿ ಸಂಪೂರ್ಣವಾಗಿ ಕೆರೆಗಳ ರೀತಿಯಾಗಿ ಮಾರ್ಪಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು. ಮಹದೇವಪುರದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮಳೆ ನೀರು ಯಾವ ರೀತಿಯಾಗಿ ಮನೆಗಳಿಗೆ ನುಗ್ಗಿದೆ ಅಂತ ಹೇಳಿ. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಇದೇ ರೀತಿಯ ಚಿತ್ರಣ ಮಳೆ ಬಂದಂತಹ ಸಂದರ್ಭದಲ್ಲಿ ಕಂಡುಬರುತ್ತೆ. ತಗ್ಗು ಪ್ರದೇಶದಲ್ಲಿರುವಂತಹ ಜನರಿಗಂತೂ ಮಳೆಯಿಂದಾಗುವಂತಹ ಸಮಸ್ಯೆಗಳಿಂದ ಪರಿಹಾರವೇ ಇಲ್ವಾ ಶಾಶ್ವತವಾಗಿ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಇನ್ನು ಮಳೆಗಾಲ ಶುರುವಾಗಿಲ್ಲ. ಈಗ ಅಕಾಲಿಕವಾಗಿ ಬಂದಂತಹ ಮಳೆಯಿಂದಾಗಿ ಎಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಬೆಂಗಳೂರಿನ ನಿವಾಸಿಗಳಿಗೆ. ಮನೆಗಳಿಗೆ ನೀರು ನುಗ್ಗಿದ್ದು ಆ ನೀರನ್ನು ಹೊರಹಾಕೋದ್ರಲ್ಲೇ ಕಾಲ ಕಳಿಬೇಕಾಗುತ್ತೆ. ಯಾವ ಪರಿ ಮಳೆಯಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ.